ಅಲ್ಲ ಮೇಡಮ್, ನಾಳೆನೆ ಫೈನಲ್ ಹಿಯರಿಂಗ್ ಇದೆ. ಸಂಧ್ಯಾನ್ ಇವತ್ತ್ಯಾಕೆ ನೀವು ಹೊರಗಡೆ ಕರ್ಕೊಂಬಂದ್ರಿ? ಅಲ್ಲ, ಅವಳು ಈಗ ಎಲ್ರು ಕಣ್ಮುಂದೆ ಕಾಣಿಸ್ಕೊಳ್ಳೋದು ಸೇಫ್ ಅಲ್ಲ ಮೇಡಮ್. ಅದಕ್ಕೆ ಕರ್ಕೊಂಡ್ ಬಂದೆ ಸರ್. ಅಂದ್ರೆ ವಿಕ್ಟಿಮ್ ರಿಲೊಕೇಶನ್. ಹಿಂದಿನ ಸಲ ಹಾಗೆ ಗೂಂಡಾಗಳು ಸಂಧ್ಯಾನ ಹುಡ್ಕೊಂಡು ಮನೆಗೆ ಬರ್ಬೋದಲ್ವಾ ಸರ್? ಅದಕ್ಕೆ ಅವಳನ್ನ ಬೇರೆ ಕಡೆ ಕಳಿಸ್ತಾ ಇದೆ. ವಾವ್ ಅರ್ಜುನ್, ಪಂಚೆ ಶರ್ಟ್ ಅಲ್ಲಿ ಹೀರೋ ತರ ಕಾಣಿಸ್ತಾ ಇದ್ಯಾ. ದೇವಸ್ಥಾನಕ್ಕೆ ಬರೋ ಹುಡ್ಗಿರೆಲ್ಲರೂ ನಿನಗೆ ಫಿದಾಗ್ತಾರೆ. ಇಡೀ ಅದಕ್ಕೆ ನನ್ನ ಹುಡುಗಿ ನನ್ನ ನೋಡಿದ್ರೆ ಸಾಕು. ಕನ್ಸ್ ಕಾಣು ಮರಿ, ಇನ್ನೇನ್ ಸ್ವಲ್ಪ ಗಂಟೆಲೆ ನಿನ್ ಮದ್ವೆ ಮುಗ್ದೋಗುತ್ತೆ. ಆಮೇಲೆ ಹೀಗ್ ಕನ್ಸ್ ಕಾಣಕ್ಕೂ ನಿನ್ ವಂದನ ಪರ್ಮಿಷನ್ ಕೊಡಲ್ಲ. ನಿನ್ನ ಬುಗ್ರಿ ಆಡಿಸ್ದಾಗ ಆಡಿಸ್ತಾಳೆ. ಆ ದೇವರು ತುಂಬಾ ಪವರ್ಫುಲ್ ಅಂದಿದ್ರಲ್ಲ, ನನ್ನ ಪ್ರೀತಿನ ಅಪ್ಪ ಒಪ್ಕೊಳ್ಳಿ ಅಂತ ಬೇಡ್ಕೋತೀನಿ. ಸ್ವಲ್ಪ ಗಟ್ಟಿಯಾಗೆ ಬೇಡ್ಕೋ ಅರ್ಜುನ್. ಯಾಕಂದ್ರೆ ತನ್ನ ವಿರುದ್ಧ ನಿಂತಿರೋ ಹುಡುಗಿ ಮೇಲಿರೋ ಸಿಟ್ಟನ್ನ ಮರ್ತು ಮಾವ ಒಪ್ಕೋಬೇಕು ಅಂದ್ರೆ ನಿನ್ ಬೇಡಿಕೆ ಸ್ವಲ್ಪ ಸ್ಟ್ರಾಂಗ್ ಆಗೇ ಇರ್ಬೇಕು. ಅದಕ್ಕೆ ಈ ವಿಷಯ ನಿಮ್ಗೆ ಗೊತ್ತಾಯ್ತು? ವಂದನ ಮನೆಗ್ ಬಂದಿದ್ಲು ಅರ್ಜುನ್. ಈ ವಿಚಾರನ ಟಾಮ್ ಮಾಡ್ತೀನಿ ಅಂತಿದ್ಲು. ನಾನೇ ಅವಳನ್ನ ತಡೆದು ವಿಷಯ ಏನು ಹೇಳ್ಬೇಡ ಅಂತ ಬುದ್ಧಿ ಹೇಳಿದ್ದಕ್ಕೆ ಈ ವಿಚಾರ ನನ್ನ ಹತ್ರ ಬಾಯ್ಬಿಟ್ಲು. ಥ್ಯಾಂಕ್ಸ್ ಅದಕ್ಕೆ. ನನ್ನ ಪ್ರೀತಿಗೆ ನೀವೊಂಥರ ದೇವ್ರಿದ್ದ ಹಾಗೆ. ಅಲ್ಲಲ್ಲ, ದೇವತೆ. ಅದಕ್ಕೆ ಸ್ವಲ್ಪ ದಿನ ಈ ವಿಷಯ ಗುಟ್ಟಾಗೇ ಇರಲಿ. ಅಪ್ಪಂಗೆ ಗೊತ್ತಾಗೋದು ಬೇಡ ಪ್ಲೀಸ್. ಓಕೆ. ಆದ್ರೂ ನಂಗೊಂದು ಡೌಟು ಅರ್ಜುನ್. ನೀನು ಈ ಕೇಸ್ ವಿಷಯದಲ್ಲಿ ಮಾವಂಗ್ ಸಪೋರ್ಟ್ ಮಾಡ್ತಿದ್ಯಾ ಅಥವಾ ಆ ಹುಡ್ಗಿಗ? ಡ್ಯಾಡ್ಗೆ. ಅಂದ್ರೆ ಟಗರ್ ಪುಟ್ಟಿಗೆ ಸಪೋರ್ಟ್ ಮಾಡ್ತಿರೋದೆ ಡ್ಯಾಡ್ಗೆ ಒಳ್ಳೇದಾಗ್ಲಿ ಅಂತ. ಸತ್ಯ ಯಾರ ಕಡೆ ಇದೆಯೋ ಅವ್ರ ಪರವಾಗೆ ನಿಲ್ಲೋರು ನನ್ನ ಡ್ಯಾಡ್. ಪಾಪ ಸತ್ಯ ಗೊತ್ತಿಲ್ಲದೆ ಆ ಶಕ್ತಿ ಪ್ರಸಾದ್ ಕಡೆ ನಿಂತಿದ್ದಾರೆ. ನಿನ್ನೆ ಕುರುಡು ಪ್ರೀತಿನೇ ನಿನ್ನ ಹಳ್ಳಕ್ ಬೀಳಿಸ್ತಿರೋದು. ಏನ್ ಮಾಡಕ್ಕಾಗತ್ತೆ, ನಿನ್ ಹಣೆ ಬರಹ ಅನುಭವಿಸು. ಭಾರ್ಗವಿ ಗೆದ್ದು ಹೊರಗೆ ಬರೋದ್ರಿಂದ ಆ ಶಕ್ತಿ ಪ್ರಸಾದ್ ಕೆಟ್ಟೋನು ಅಂತ ಡ್ಯಾಡ್ ಗೊತ್ತಾಗಿ ಅವನಿಂದ ಅವರೇ ದೂರ ಸರಿತಾರೆ. ಅನ್ಯಾಯಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಡ್ಯಾಡ್ ಮನ್ಸಿಗೂ ನೆಮ್ಮದಿ ಸಿಗತ್ತೆ. ಆಗ ಮಾವ ಸೊಸೆನೂ ಒಂದಾಗ್ತಾರೆ. ಅವಳನ್ ತಂದು ನನ್ನ ಸಂಸಾರ ಮುರಿಯೋದೇ ನಿನ್ನ ಪರಮ ಗುರಿ ಅಲ್ವಾ? ಆದ್ರೆ ನಿನ್ನ ಕನ್ಸು ಈಡೇರೋದಿಲ್ಲ ಬಿಡು. ನಿನಗೇನೋ ರಾಮರಾಜ್ಯ ಕಟ್ಟೋ ಕನ್ಸು. ಆದ್ರೆ ನಿಮ್ಮಪ್ಪ ರಾವಣ. ನಿನ್ನ ಜೀವನ ಸರ್ವನಾಶ ಆಗೋಕೆ ನಾನು ನನ್ನ ಮಾವ ಇಬ್ರೇ ಸಾಕು ಕಣೋ. ಅದ್ಗೆ ನಾನು ಹೇಳಿದ್ ಸರಿಯಾಗಿದೆ ಅಲ್ವಾ? ಹ್ಞೂ ಅರ್ಜುನ್, ನೀನ್ ಏನೇ ಮಾಡಿದ್ರು ಅದು ಸರಿಯಾಗೇ ಇರುತ್ತೆ. ಟೈಮ್ ಆಯ್ತು, ಹೊರಡೋಣವಾ? ಬನ್ನಿ. ನಿನ್ನ ಕಾದಿರೋ ಸರ್ಪ್ರೈಸ್ನ ಅದ್ ಹೇಗ್ ತಡ್ಕೋತೀಯೋ ಏನು. ಇವತ್ತು ಆ ದೇವ್ರು ಕೂಡ ನಿನ್ನ ಕಾಪಾಡೋದಿಲ್ಲ. ಇದೇನ್ ಶಕ್ತಿ, ಮಗಳು ಮದುವೆ ಅಂತ
ಇಡೀ ದೇವಸ್ಥಾನದಲ್ಲೂ ಯಾರು ಇಲ್ದೇ ಇರೋ ಹಾಗೆ ಮಾಡ್ಬಿಟ್ಟಿದ್ಯಾ. ನನ್ನ ಪದವಿಗೆ ಮರ್ಯಾದೆ ಕೊಡ್ಬೇಕಲ್ವಾ? ಅದು ಯಾರ ಮಗಳ ಮದ್ವೆ? MLA ಶಕ್ತಿ ಪ್ರಸಾದ್ ಮಗಳ ಮದ್ವೆ, ಸ್ಪೆಷಲ್ ಆಗಿರ್ಲೇಬೇಕಲ್ವಾ? ಐ ಆಮ್ ಇಂಪ್ರೆಸ್ಡ್. ಎಲ್ಲಿ ಒಂದನ ಕಾಣಿಸ್ತಾ ಇಲ್ಲ? ಬಂದ ನೋಡು. ಅಂತೂ ನಿನ್ನ ಮಗಳು ಮನೆಗೆ ಸೊಸೆಯಾಗಿ ಬರ್ತಿರೋದು ನನಗೆ ತುಂಬಾ ಸಮಾಧಾನ. ಅಂದಾಗೆ ಸಿತಾರಾ ಅವರೆಲ್ಲಿ ಕಾಣಿಸ್ತಾ ಇಲ್ಲ? ಅವ್ರಿಗೆ ಮದ್ವೆ ವಿಷಯ ಹೇಳಿಲ್ಲ ಅಂಕಲ್. ಹುಡುಗಿ ತಾಯಿಗೆ ಮದ್ವೆ ವಿಷಯ ಗೊತ್ತಿಲ್ವಾ? ಯಾಕೆ ಶಕ್ತಿ? ಮದುವೆ ಮಾಡಿ ಹೆಣ್ಮಕ್ಳನ್ನ ಕಳಿಸ್ಕೊಡೋದು ಹೆಣ್ಣು ಹೆತ್ತ ತಾಯಿಗೆ ಸಂಭ್ರಮದ ವಿಷಯ ಅಲ್ವಾ? ಅವ್ರು ಬಂದಿದ್ರು ಚೆನ್ನಾಗಿತ್ತಲ್ವ? JP, ಅವಳು ಬಂದಿದ್ರೆ ಅರ್ಜುನ ಗೊತ್ತಿಲ್ಲದೆ ಈ ಮದುವೆ ಮಾಡ್ತಿದ್ದೀರಾ, ಅವನ್ನ ಒಪ್ಪಿಗೆ ತಗೊಂಡಿಲ್ವಾ, ಅದು ಇದು ಅಂತ ಹೇಳ್ತಾಳೆ. ಈ ಮದುವೆಗೆ ಅವಳೇ ವಿಘ್ನ ಆಗ್ಬಹುದು. ಸರಿ ಬಿಡು, ರಿಸೆಪ್ಷನ್ ಅನ್ನ ಗ್ರ್ಯಾಂಡ್ ಆಗಿ ಮಾಡೋಣ. ಆಗ ಮನೆಯವರೆಲ್ಲರೂ ಇರಬೇಕು. ಏನಂತೀಯ? ಡೆಫಿನೆಟ್ಲಿ. ಒಂದ್ ನಿಮಿಷ ಬಂದೆ. ಅರ್ಜುನ್ ಕಾಣಿಸ್ತಾ ಇಲ್ಲ, ಇನ್ನು ಬಂದಿಲ್ವಾ? ಬರ್ತಾ ಇದ್ದಾನೆ, ಬೃಂದ ಕರ್ಕೊಂಡ್ ಬರ್ತಿದ್ದಾಳೆ. ಅವನಿಗೆ ಮದುವೆ ವಿಷಯ ಗೊತ್ತಾ? ಎಲ್ಲ ಅವನನ್ನ ಹೇಳಿ ಕೇಳಿ ಮಾಡಕ್ಕಾಗತ್ತ ಶಕ್ತಿ? ನನ್ನ ಮಾತು ಮೀರಿದ್ರೆ ಏನಾಗುತ್ತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಕೊಂಡು ವಂದನಾ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಷ್ಟೇ. ಇವರಿಬ್ರು ಇಲ್ಲೇ ಇದಾರಲ್ಲ, ನೆಕ್ಸ್ಟ್ ನಿಮ್ಮಿಬ್ರದೇ ಮದುವೆ. ಹೌದು, ಆದಷ್ಟು ಬೇಗ ನಿನ್ನೂ ಮನೆ ತುಂಬಿಸ್ಕೊಳ್ತೀವಿ. ಈ ಕೇಸ್ ಒಂದು ಮುಗಿದು ಹೋಗ್ಲಿ, ವಾಲ್ಗ ಊದ್ಸೋದೆ. ನಿಮ್ಮಪ್ಪ ಒಪ್ಕೋಬೇಕಷ್ಟೆ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಬೇಡ, ನಾನು ಮಾತು ಕೊಟ್ಟಾಯ್ತಲ್ಲ, ಇವರಿಬ್ರು ಮದುವೆನೂ ನಡೆಯುತ್ತೆ. ಆದಷ್ಟು ಬೇಗ ಕೇಸ್ ಮುಗಿಸ್ಬಿಡಪ್ಪ. ಮುಗಿಯುತ್ತೆ ಅಂಕಲ್, ಆದಷ್ಟು ಬೇಗ ಮುಗಿಯುತ್ತೆ. ನೋಡಿದೇನಪ್ಪ, ನಿನ್ನ ಸೊಸೆಗೂ ನನ್ನ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ. ಅಲ್ಲಕ್ಕೆ ಒಬ್ರೇ ನಿಂತಿದ್ದಾರೆ, ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಡೋಂಟ್ ವರಿ ವಿಕಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಅರ್ಜುನ್, ನೀನ್ ಫೋನ್ ಕೊಡ್ತೀಯಾ? ನನ್ನ ಫೋನ್ ಕಾರಲ್ಲೇ ಇಟ್ಬಿಟ್ಟಿದೀನಿ. ಚರಣಕ್ಕೆ ಕಾಲ್ ಮಾಡ್ಬೇಕಿತ್ತು. ತಗೊಳ್ಳಿ ಅದಕ್ಕೆ. ಥ್ಯಾಂಕ್ಸ್. 2 ನಿಮಿಷ ಕೊಟ್ಟೆ. ಓಕೆ. ಅದಕ್ಕೆ ರಿತು ಡ್ಯಾಡ್ ಎಲ್ಲ ಬಂದಿದ್ದಾರೆ ಅಂದ್ರೆ ಮನೆಯವರೆಲ್ಲ ಬರ್ತಿದ್ದಾರಾ? ನನಗೆ ಹೇಳಿಲ್ಲ ನೀವು. ಅರ್ಜುನ್ ಏನೋ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ರು, ಬಟ್ ಮುಂಚೆನೆ ಬಂದ್ಬಿಟ್ಟಿದ್ದಾರೆ. ಏನೋ ಗೊತ್ತಿಲ್ಲ. ಬನ್ನಿ ಅದಕ್ಕೆ ಕೇಳೋಣ. ದೊಡ್ಡಪ್ಪ, ನಿಮ್ಮನ್ನ ಅಲ್ಲಿ ಕರೀತಿದ್ದಾರೆ. ಡ್ಯಾಡ್, ಮನೇಲಿ ಯಾರಾದ್ರೂ ಹರಕೆ ಹೊತ್ಕೊಂಡಿದ್ದಾರಾ? ಅಲ್ಲ, ಎಲ್ರು ದೇವಸ್ಥಾನಕ್ಕೆ ಬರ್ತಿದ್ದಾರಾ ಇವತ್ತು?
ನನಗೆ ಗೊತ್ತೇ ಇರಲಿಲ್ಲ. ಗೊತ್ತಿದ್ರೆ ಎಲ್ಲರೂ ಒಟ್ಟಿಗೆ ಬರ್ಬೋದಿತ್ತಲ್ವ ಅದಕ್ಕೆ. ವಂದನಾ ಬಾ. ಅದಕ್ಕೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ಅರ್ಜುನ್, ಇದೇನಿದು? ವಂದನ ಮದ್ವೆ ಹೆಣ್ತನ ರೆಡಿಯಾಗಿ ಬಂದಿದ್ದಾಳೆ. ಏನಾಗ್ತಿದೆ ಇಲ್ಲಿ? ಇದೇನು ಅರ್ಜುನ್, ಇಷ್ಟೊಂದು ಸಿಂಪಲ್ ಆಗಿ ಬಂದಿದ್ಯಾ? ಅಂಕಲ್, ನೀವು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ? ವಾಟ್ ಅ ಕೋಇನ್ಸಿಡೆನ್ಸ್! ಏನಾದ್ರೂ ಪೂಜೆ ಇತ್ತಾ ಅಂಕಲ್? ಏನಮ್ಮ ಹೀಗೆ ಹೇಳ್ತಿದ್ಯಾ? ಜೆ ಪಿ ನಿನಗೆ ವಿಷಯ ಹೇಳಲಿಲ್ವಾ? ಇವತ್ತು ವಂದನಾ ಅರ್ಜುನ್ ಮದುವೆ. ಅಲ್ಲ ಮೇಡಮ್, ನಾಳೆನೆ ಫೈನಲ್ ಹಿಯರಿಂಗ್ ಇದೆ. ಸಂಧ್ಯಾನ್ ಇವತ್ತ್ಯಾಕೆ ನೀವು ಹೊರಗಡೆ ಕರ್ಕೊಂಬಂದ್ರಿ? ಅಲ್ಲ, ಅವಳು ಈಗ ಎಲ್ರು ಕಣ್ಮುಂದೆ ಕಾಣಿಸ್ಕೊಳ್ಳೋದು ಸೇಫ್ ಅಲ್ಲ ಮೇಡಮ್. ಅದಕ್ಕೆ ಕರ್ಕೊಂಡ್ ಬಂದೆ ಸರ್. ಅಂದ್ರೆ ವಿಕ್ಟಿಮ್ ರಿಲೊಕೇಶನ್. ಹಿಂದಿನ ಸಲದ ಹಾಗೆ ಗೂಂಡಾಗಳು ಸಂಧ್ಯಾನ ಹುಡ್ಕೊಂಡು ಮನೆಗೆ ಬರ್ಬೋದಲ್ವಾ ಸರ್? ಅದಕ್ಕೆ ಅವಳನ್ನ ಬೇರೆ ಕಡೆ ಕಳಿಸ್ತಾ ಇದೆ. ಸೂಪರ್ ಮೇಡಮ್, ಸ್ಮಾರ್ಟ್ ಮೂವ್. ನನಗೆ ಗೊತ್ತಾಗ್ಲೇ ಇಲ್ಲ ನೋಡಿ. ಇನ್ನು ಅವರಂತೂ ನೀವೀಗ ಮಾಡಿರ್ಬೋದು ಅಂತ ಯೋಚನೆ ಕೂಡ ಮಾಡಿರಲ್ಲ. ಅದ್ ಸರಿ, ಸಂಧ್ಯಾನ ಎಲ್ಲಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀರಿ ಮೇಡಮ್? ಅರ್ಜುನ್ ಅಂತ ನನ್ನ ಫ್ರೆಂಡ್ಸ್, ತುಂಬಾ ನಂಬಿಕಸ್ತರು. ಜೆಪಿಗೆ ಅವ್ರ ಮನೆ ಬಗ್ಗೆ ಒಂದು ಸುಳು ಸಿಕ್ಕಕ್ಕೂ ಸಾಧ್ಯ ಇಲ್ಲ. ಅವ್ರ ಜೊತೆ ಕಳಿಸ್ತಾ ಇದ್ದೀನಿ. ಆದ್ರೆ ಈ ಜೀವನ್ ಇದಾನಲ್ಲ, ಅಂದ್ಮೇಲೆ ನನ್ಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಪಾಪ ಸರ್, ಅವನ್ ತಂಗಿ ಜೀವಿತ ಸ್ಥಿತಿ ನೋಡಿ ಅವನ್ ತುಂಬಾ ಹೆದರ್ಕೊಂಡಿದ್ದಾನೆ. ತನ್ ಪ್ರಾಣ ಹೋದ್ರೂ ಸರಿ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದಾನೆ. ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತಲ್ಲ ಅವ್ರಿಗೆ. ಎಲ್ಲ ಒಳ್ಳೇದಾಗುತ್ತೆ ಮೇಡಮ್. ನಾಳೆ ಜಡ್ಜ್ಮೆಂಟು ನಿಮ್ ಪರವಾಗಿ ಆಗುತ್ತೆ, ನೋಡ್ತಾ ಇರಿ. ನಿಮ್ಗೇನಾದ್ರೂ ಸಹಾಯ ಬೇಕಾದ್ರೆ ನನ್ಗೆ ಹೇಳಿ. ಖಂಡಿತ. ಜೆ ಪಿ, ಪುರೋಹಿತರು ಕರೀತಾ ಇದ್ದಾರೆ, ಬಾ ಹೋಗೋಣ. ಅರ್ಜುನ್, ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಡು. ಬಮ್ಮ.
ಅದಕ್ಕೆ ಏನಿದು ನನ್ನ ಮದ್ವೆ ಅಂತಿದ್ದಾರೆ ಏನಿದೆಲ್ಲ ಮದ್ವೆನಾ? ನನ್ಗೂ ಗೊತ್ತಾಗ್ತಾ ಇಲ್ಲ ಅರ್ಜುನ್. ಮಾವ ಏನ್ ಮಾಡ್ತಿದ್ರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಒಂದ್ ನಿಮಿಷ ಇರು, ನಾನೇ ಹೋಗಿ ಮಾವನ ಹತ್ರ ಮಾತಾಡ್ಕೊಂಡು ಬರ್ತೀನಿ.